ಗೋವಾ ಕರ್ನಾಟಕ ಗಡಿ ಭಾಗದ ಅಬಕಾರಿ ತನಿಖಾ ಠಾಣೆಯಲ್ಲಿ ಬಿಹಾರ ರಾಜ್ಯದ ಮಾದರಿಯಲ್ಲಿ ಮದ್ಯ ಸಾರಾಯಿ ಪತ್ತೆ ಹಚ್ಚುವ ಆಲ್ಕೋಹಾಲ್ ಡಿಟೆಕ್ಟರ್ ಮಷಿನ್ ಅಳವಡಿಸುವಂತೆ ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲಕರ ಸಂಘದ ಅಧ್ಯಕ್ಷ ಮಾಧವ್ ನಾಯಕ್ ಬೆಂಗಳೂರಿನ ಅಪರ ಅಬಕಾರಿ ಆಯುಕ್ತರು ಬಸವರಾಜ್ ಸೋಮಣ್ಣನವರವರಿಗೆ ಕಾರವಾರಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರು ಗುಪ್ತಚರ ವಿಭಾಗದ ಅಬಕಾರಿ ಜಂಟಿ ಆಯುಕ್ತ ಎಎಲ್ ನಾಗೇಶ್, ಜಾರಿ ಮತ್ತು ತನಿಖೆ ಮಂಗಳೂರು ವಿಭಾಗದ ಅಬಕಾರಿ ಜಂಟಿ ಆಯುಕ್ತ ಬಾಲಕೃಷ್ಣ, ಜಾರಿ ಮತ್ತು ತನಿಖೆ ಬೆಳಗಾವಿ ವಿಭಾಗದ ಅಬಕಾರಿ ಜಂಟಿ ಆಯುಕ್ತ ಎಫ್ಎಸ್ ಚಲವಾದಿ, ಉತ್ತರ ಕನ್ನಡ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತ ಅಮಾನುಲ್ಲಾ ಖಾನ್, ಮಂಗಳೂರು ವಿಭಾಗ ಅಬಕಾರಿ ಜಂಟಿ ಆಯುಕ್ತರ ಕಚೇರಿ ಅಬಕಾರಿ ಅಧೀಕ್ಷಕ ಅಶೋಕ್ ಪೂಜಾರಿ ಉಪಸ್ಥಿತರಿದ್ದರು. ಅಬಕಾರಿ ಪ್ರಕರಣದಲ್ಲಿ ಅಮಾಯಕ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸುವುದನ್ನ ಬಿಟ್ಟು ವಾಹನ ಚಾಲಕರನ್ನ ಹೊಣೆಗಾರರನ್ನಾಗಿಸಿ ಪ್ರಕರಣ ದಾಖಲಿಸಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾಲಿ ಇರುವ ಅಬಕಾರಿ ಸಿಬ್ಬಂದಿಗಳನ್ನ ಭರ್ತಿ ಮಾಡಬೇಕು. ಜಪ್ತು ಮಾಡಿದಂತಹ ವಾಹನಗಳನ್ನ ತುಕ್ಕು ಹಿಡಿಯದಂತೆ ರಕ್ಷಿಸಿ ಹೆಚ್ಚಿನ ದರದಲ್ಲಿ ಹರಾಜು ಆಗುವಂತೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಮಾಧವ್ ನಾಯಕ್ ಮನವಿ ಮಾಡಿದ್ರು. ಅವ್ರೇನ್ ಮಾಡ್ತಾರೆ, ಅವ್ರ ಪಾಟಿಗೆ ಅವರು ವಿಮಾನದಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡು ಲಾರಿ ಚಾಲಕರ ಕೈಗೆ ಗಾಡಿ ಕೊಡ್ತಾರೆ, ₹1,000 ಗಾಡಿ ಅವ್ರ ಕೈ ಕೊಡ್ತಾರೆ. ಇಲ್ಲಿ ಒಂದ್ಸಲ ಏನಾಗ್ತದೆ, ಲಾರಿ ಚಾಲಕರು ಈ ಯಾವುದೋ ಆಮಿಷಕ್ಕೆ ಒಳಗಾಗಿ ಅವರು ತರುವಂಥದ್ದು ಭಾಳ ಇದರಿಂದ ಏನಾಗ್ತದೆ, ಈ ಲಾರಿ ಮಾಲೀಕರಿಗೆ ತೊಂದರೆ ಆಗ್ತದೆ. ಗಾಡಿ ಸೀಲ್ ಮಾಡ್ತಾರೆ, ಬ್ಯಾಂಕ್ನವರು ಮನೆ ಹತ್ರ ಬಂದು ಕೂಡ್ತಾರೆ. ಅದರಿಂದ ಏನಾಗ್ತದೆ, ಲೋನಿಗೆ ಪ್ರಾಬ್ಲಮ್ಮು ಮತ್ತು ಅವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇರೋದಿಲ್ಲ. ಹಾಗಾಗಿ ಒಂದು ವೇಳೆ ಮಾಲೀಕ ನಿಮ್ಮ ತನಿಖೆಯಲ್ಲಿ ಅವನು ಇನ್ವಾಲ್ವ್ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೂ ನೀವು ಮಾಡಿ, ಅದರಲ್ಲಿ ಸರ್ಕಾರದ ಮಟ್ಟದಲ್ಲಿ ಅದನ್ನು ಚರ್ಚೆ ಮಾಡಿ ಒಂದು ಕಾನೂನು ಸ್ವಲ್ಪ ತಿದ್ದುಪಡಿ ಆದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದರಿಂದ ಏನಾಗ್ತದೆ, ತಿದ್ದುಪಡಿ ಅಂತಾಗಲ್ಲ, FIR ನಲ್ಲಿ ನಾವು ಹಾಕ್ತೀವಿ. ಅಕ್ಯೂಸ್ಡ್ರೊಳಗೆ ಮಾಲೀಕ ಮತ್ತು ಓನರ್ನ ಡ್ರೈವರ್ನೆಲ್ಲ ಹಾಕ್ತೀವಿ. ಚಾರ್ಜ್ ಶೀಟ್ನಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಕೆಲವು ಪ್ರಯಾಣಿಕರು ಸಾರಾಯಿ ಸಾಗಾಟ ಮಾಡಿದ ಸಂದರ್ಭದಲ್ಲಿ ಬಸ್ ಜಪ್ತಿ ಮಾಡಲಾಗುತ್ತಿತ್ತು. ನಂತರ ತಿದ್ದುಪಡಿಯಾಗಿ ಸರ್ಕಾರಿ ಬಸ್ ಜಪ್ತಿ ಮಾಡುವುದು ಕೈಬಿಡಲಾಗಿದೆ. ಹಾಗಾದ್ರೆ ರೈಲ್ವೆಯಲ್ಲಿ ಅಕ್ರಮ ಮದ್ಯ ಸಾಗಾಟ ಮಾಡಿದ ಸಮಯದಲ್ಲಿ ರೈಲ್ವೆಯನ್ನ ಜಪ್ತು ಮಾಡೋದಿಲ್ಲ. ಮಾಲೀಕರಿಗೆ ನಂಬಿಕೆ ದ್ರೋಹ ಎಸಗಿ ಚಾಲಕ ಸರಾಯಿ ಸಾಗಾಟ ಮಾಡಿದ ಸಂದರ್ಭದಲ್ಲಿ ಮಾಲೀಕನ ಮೇಲೆ ಪ್ರಕರಣ ದಾಖಲಿಸಿ ಲಾರಿ ಜಪ್ತು ಮಾಡೋದು ಸರಿಯಲ್ಲ. ಇಂತಹ ಸಂದರ್ಭದಲ್ಲಿ ಚಾಲಕನನ್ನೇ ಹೊಣೆಗಾರರನ್ನಾಗಿ ಮಾಡಬೇಕು. ಮಾಜಾಳಿಯ ಚೆಕ್ಪೋಸ್ಟ್ನಲ್ಲಿ ಗೋವಾ ಕಡೆಯಿಂದ ಬರುವ ವಾಹನಗಳನ್ನ ಮಾತ್ರ ತಪಾಸಣೆ ಮಾಡಲಾಗ್ತಿದೆ. ಗೋವಾ ಕಡೆಗೆ ಹೋಗುವ ರಸ್ತೆಯಲ್ಲಿ ಯಾವುದೇ ಗೇಟ್ಗಳಿಲ್ಲ. ರಾಂಗ್ ಸೈಡ್ಗೆ ವಾಹನ ಚಲಾಯಿಸಿ ಪಾರಾಗುವ ಸಾಧ್ಯತೆ ಇದ್ದು ರಸ್ತೆಯ 2 ತಪಾಸಣೆ ಗೇಟ್ ಅಳವಡಿಸಬೇಕೆಂದು ಒತ್ತಾಯಿಸಿದ್ರು. ಚೆಕ್ ಮಾಡ್ತಾ ಇದ್ದೇವೆ. ಒಂದು ಸೈಡ್ ಈ ಕಡೆಯಿಂದ ಏನು ಹೋಗ್ತದೆ, ಸ್ಪಿರಿಟ್ ಹೋಗ್ಬೋದು, ಮತ್ತೇನೋ ಹೋಗ್ಬೋದು, ಅದಕ್ಕೆ ಚೆಕಿಂಗ್ ಇಲ್ಲ. ಒಂದಾಯ್ತು. ಆ ಕಡೆಯಿಂದ ಬರೋ ಗಾಡಿ ಏನಾಗ್ತದೆ, ಈ ಮಟೀರಿಯಲ್ ಬರುವಂಥದ್ದು ಸರಾಯಿ ತುಂಬಿಕೊಂಡು ಬರುವಂಥ ಗಾಡಿ ಏನು ಮಾಡ್ತಾರೆ, ಆ ಕಡೆಯಿಂದ ಒನ್ ವೇ ಇದು ಮಾಡಿ ಆ ಕಡೆಯಿಂದ ಬಂದುಬಿಡ್ತಾರೆ. ಇಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಕಡೆನೂ ಚೆಕ್ ಪೋಸ್ಟ್ ಗೇಟ್ ಮಾಡಬೇಕು, ಈ ಕಡೆ ಗೇಟ್ ಮಾಡಿ ಈ ಕಡೆ ಹೋಗೋ ಗಾಡಿನೂ ಚೆಕ್ ಆಗಲಿ. ಅದರಿಂದ ಏನಾಗ್ತದೆ, ಮತ್ತೆ ಭಾಳಷ್ಟು ಅಕ್ರಮ ಬೇರೆ ಬೇರೆ ರೀತಿಯಲ್ಲಿ ಅಕ್ರಮ ಆಗ್ತಾ ಇದ್ದಾವೆ. ಅದು ಇಲ್ಲೇನಾಗಿದೆ, ಅಲ್ಲಿ ಯಾವುದೇ ಸ್ಟೇಷನ್ ಇದ್ರೂ ಸಹಿತ ಈ ಭಾಗಕ್ಕೆ ಬರಲಿಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಬೇರೆ ಬೇರೆ ರೀತಿಯಲ್ಲಿ ಬೇಡಿಕೆ ಮಾಡಿ ತಮ್ಮ ವಸೂಲಿ ಮುಖಾಂತರ ಇಲ್ಲೇ ಬರಬೇಕು ಅಂತ ಹೇಳುವಂಥದ್ದು ಆಗ್ತಾ ಇದೆ. ಇದು ತಮ್ಮ ಗಮನದಲ್ಲಿ ಬಯಸ್ತಾರೆ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 80ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಖಾಲಿ ಇದ್ದಾವೆ. ಆಮೇಲೆ ಜಪ್ತು ಮಾಡಿದ ವಾಹನ ಏನಿದೆಲ್ಲ ಸರ್, ಆ ವಾಹನ ಬೇಕಾಗಿ ಇದರಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಇದು. ಅಬಕಾರಿ ನಿರೀಕ್ಷಕ ಸದಾಶಿವ ಕೊರತಿ ಇವರನ್ನ ಜಿಲ್ಲೆಯಿಂದ ಹೊರಗೆ ವರ್ಗಾವಣೆ ಮಾಡಬೇಕು. ಇವರು ಈ ಹಿಂದೆ ಅನೇಕ ಬಾರಿ ಅಮಾನತಾಗಿದ್ದಾರೆ. ಮಾಜಾಳಿ ತನಿಖಾ ಠಾಣೆಯಲ್ಲಿ ಇವರು ಕಾರ್ಯನಿರ್ವಹಿಸುತ್ತಿರುವಾಗ ಹೇರಳವಾಗಿ ಮದ್ಯ ಸಾಗಾಟದ ಅಕ್ರಮ ದಂಧೆ ನಡೆಯುತ್ತಿದ್ದ ಬಗ್ಗೆ ಅಬಕಾರಿ ಇಲಾಖೆ ಅನೇಕ ಕಡೆ ಪತ್ತೆ ಹಚ್ಚಿದ ಅಕ್ರಮ ಸಾರಾಯಿ ಗೋವಾ ತನಿಖಾ ಠಾಣೆಯಿಂದಲೇ ಹೋಗಿದ್ದು ದೃಢಪಟ್ಟಿರುತ್ತದೆ. ಅಲ್ಲದೆ ಠಾಣೆಯಲ್ಲಿ ಜಪ್ತು ಮಾಡಿದ ಸಾರಾಯಿ ಬಾಕ್ಸ್ಗಳಲ್ಲಿ ಸುಮಾರು 300 ಬಾಕ್ಸ್ ಕೂಡ ಮಾರಾಟ ಮಾಡಿ ಸಿಕ್ಕಿ ಹಾಕಿಕೊಂಡು ಅಮಾನತಾದ ಅಧಿಕಾರಿಯಾಗಿದ್ದಾರೆ. ಎಲ್ಲಾ ಕಚೇರಿಗಳಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಬೆಳಿಗ್ಗೆ ಮತ್ತು ಸಂಜೆ ದಾಖಲಿಸುವಂತೆ ಯಂತ್ರೋಪಕರಣವನ್ನ ಪೂರೈಸಬೇಕೆಂದು ಮಾಧವ್ ನಾಯಕ್ ಮನವಿ ಮಾಡಿದ್ರು. ಅದರಿಂದ ಏನಾಗ್ತದೆ, ಒಂದು ಡಿಟೆಕ್ಷನ್ ಮಾಡಲಿಕ್ಕೆ ಆಗ್ತದೆ. ಒಂದು ಆಮೇಲೆ ನಮಗೆ ಏನು ಯಾವುದೇ ತೊಂದರೆ ಆಗದಿದ್ದಂಗೆ ಮಾಡಿ ಯಾವುದೇ ತೊಂದರೆ ಆಗೋದಿಲ್ಲ.
ಈ ಸಂದರ್ಭದಲ್ಲಿ ವಿಶಾಲ್ ಮಾಂಜ್ರೇಕರ್, ಆದರ್ಶ ಕೃಷ್ಣಾಪುರ, ಚೇತನ್ ನಾಯ್ಕ್, ಶ್ರೀನಿವಾಸ್ ಬಾಂದೇಕರ್, ನಿತ್ಯಾನಂದ್ ನಾಯ್ಕ್, ಸುಭಾಷ್ ನಾಯ್ಕ್, ದಿಗಂಬರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಒಂದು ಮಿನಿಟ್, ಈಗ ನಾವು ಲಾರಿ ಮುಖಾಂತರ ಬಂದ್ರೆ ಟೋಟಲಿ ಸೀಸ್ ಮಾಡೋದನ್ನ ನಿಮ್ಮ ಮಧ್ಯದಲ್ಲಿ ಒಂದು ಕಮಿಟ್ಮೆಂಟ್ ಬೇಕಲ್ಲ. ಸರ್ವರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸರ್ವ ಸದಸ್ಯರು ಹಾಗೂ ಕಾರ್ಯನಿರ್ವಾಹಕರು, ಸಿಬ್ಬಂದಿ ವರ್ಗ, ಗ್ರಾಮೀಣ ಸೇವಾ ಸಹಕಾರಿ ಸಂಘ, ಚಂದಾವರ. ಶ್ರಾವಣ ಮಾಸ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಮೀನಿನ ದರ ಗುರುವಾರ ಇಳಿಕೆ ಕಂಡಿದ್ದು, ಕುಮಟಾ ಮೀನು ಮಾರುಕಟ್ಟೆಯಲ್ಲಿ 100 ರೂಪಾಯಿಗೆ 45ರಿಂದ 50 ಬಂಗಡೆ ವ್ಯಾಪಾರವಾಗುವ ಮೂಲಕ ಮತ್ಸ್ಯ ಪ್ರಿಯರಿಗೆ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ಮಳೆಯಲ್ಲೂ ಮೀನು ಖರೀದಿಸಲು ಮುಗಿಬಿದ್ದಿದ್ದರು. ಈ ವರ್ಷದಲ್ಲಿ ಮೊದಲ ಬಾರಿಗೆ ಬಂಗಡೆ ಮೀನು 100ಕ್ಕೆ 45ರಿಂದ 50 ರೂಪಾಯಿವರೆಗೆ ಮಾರಾಟವಾಯಿತು. ಮೀನು ದರ ಇಳಿಕೆಯಾದ ಸುದ್ದಿ ತಿಳಿಯುತ್ತಿದ್ದಂತೆ ಪಟ್ಟಣ, ಹಳ್ಳಿಗಳಿಂದ ಸಾವಿರಾರು ಜನರು ಕುಮಟಾ ಮೀನು ಮಾರುಕಟ್ಟೆಯತ್ತ ಓಡೋಡಿ ಬಂದರು. ಬೆಳಿಗ್ಗೆ 100ಕ್ಕೆ 20 ಇದ್ದ ಬಂಗಡೆ ಮೀನು ಮಧ್ಯಾಹ್ನದ ಹೊತ್ತಿಗೆ 100ಕ್ಕೆ 50ರಂತೆ ಬಲು ಜೋರಾಗಿ ವ್ಯಾಪಾರ ನಡೆಯಿತು. ಒಂದು ಕಡೆ ನಾಡದೋಣಿಯಿಂದ ಮೀನುಗಾರರು ಬಲೆಯಲ್ಲಿ ಸಿಕ್ಕಿದ್ದ ಮೀನನ್ನ ಬೇರ್ಪಡಿಸುತ್ತಿದ್ರೆ, ಇತ್ತ ಮಹಿಳೆಯರು ಬುಟ್ಟಿ ತುಂಬಿಕೊಂಡು ವ್ಯಾಪಾರ ಮಾಡಲು ಉತ್ಸುಕರಾದರು. ವಿವಿಧ ಬಗೆಯ ಮೀನುಗಳು ಲಗ್ಗೆ ಇಟ್ಟಿದ್ದವು. ಬಂಗಡೆ, ತರಲೆ, ಸಣ್ಣ ಕೊಕ್ಕರ, ಸಿಗಡಿ, ಹೊಳೆ ಸಿಗಡಿ, ಬೆಳ್ಳಂಜೆ, ಹೊಳೆ ಮೀನು, ಕಾಗಳಸಿ, ಹೊಳೆ ಬೈಂಗಿ, ಕುರುಡಿ ಇತ್ಯಾದಿ ಮೀನುಗಳು ಹೇರಳವಾಗಿ ದೊರೆತಿದೆ. ದೋಣಿ ಮೂಲಕ ಬಂದ ತಾಜಾ ಬಂಗಡೆಯನ್ನ ಒಬ್ಬೊಬ್ಬರು ಕೈಚೀಲದಲ್ಲಿ ತುಂಬಿಕೊಂಡು ಹೊತ್ತರು. ಮತ್ತೆ ಕೆಲವರು ಬುಟ್ಟಿಗಳನ್ನೇ ಖರೀದಿಸಿದ್ರು. ಮಳೆಯನ್ನು ಲೆಕ್ಕಿಸದೆ ಮೀನು ವ್ಯಾಪಾರದಲ್ಲೇ ತಲ್ಲೀನರಾದರು. ಅಲ್ಲಿಯೇ ಪಕ್ಕದಲ್ಲಿ ಇದ್ದ ಗೂಡಂಗಡಿಗಳಲ್ಲಿ ವ್ಯಾಪಾರಕ್ಕೆ ಇಟ್ಟ ಕೈಚೀಲಗಳು ಖಾಲಿಯಾಗಿ ಬಣಗುಡುತ್ತಿದ್ದವು. ಕೃಷ್ಣಾಷ್ಟಮಿ ವಾರ ಒಪ್ಪತ್ತು ಇದ್ದವರು ಮನೆಯಲ್ಲಿನ ಫ್ರಿಡ್ಜ್ನಲ್ಲಿ ಶೇಖರಿಸಿಟ್ಟರಾಯಿತು ಎಂದುಕೊಂಡು ಭಾರಿ ಪ್ರಮಾಣದಲ್ಲಿ ಮೀನು ಖರೀದಿಸಿ ಸಂಭ್ರಮಿಸಿದ್ರು. ಕೆಲ ದಿನದ ಹಿಂದೆ ಮಳೆ ನಿಂತು ವಾತಾವರಣ ತಿಳಿಯಾಗಿದ್ದನ್ನ ನೋಡಿದ ಮೀನುಗಾರರು ಸಮುದ್ರಕ್ಕಿಳಿದರು. ತಮ್ಮ ದೋಣಿಗಳಲ್ಲಿ ರಾಶಿ ರಾಶಿ ಮೀನು ಹೊತ್ತು ತಂದಿದ್ದರು. ಮೀನು ದೋಣಿ ಸಮುದ್ರದಿಂದ ಹೊನ್ನಳ್ಳಿ ಹೆಡ್ ಬಂದರ್, ಅಳ್ವೆದಂಡೆ ತೀರಕ್ಕೆ ಬರುವಷ್ಟರಲ್ಲೇ ಮೀನು ಪ್ರಿಯರಿಗೆ ಮಾಹಿತಿ ರವಾನೆಯಾಯಿತು. ಶನಿವಾರ ಮೀನು ತಿನ್ನದ ಕೆಲವರು ಭಾನುವಾರಕ್ಕೆ ಇಟ್ಟುಕೊಂಡರಾಯಿತು ಎಂದು ಮೀನು ಮಾರುಕಟ್ಟೆಗೆ ಧಾವಿಸಿದ್ದು ವಿಶೇಷವಾಗಿ ಕಂಡುಬಂತು. ఎట్లా అవుతుంది నోడు Wish you all happy 79th Independence Day. Shri Rajendra Jain, Executive Director, West Coast Paper Mill, Dandeli. ಗೋಕರ್ಣ ಭಾಗದಲ್ಲಿ ಸುರಿಯುತ್ತಿರುವ ಭಾರೀ ಮಳೆ ಗುರುವಾರ ಮತ್ತಷ್ಟು ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಗೋಕರ್ಣಕ್ಕೆ ಬರುವ ಹೆಬ್ಬಾಗಿಲಿನಂತಿರುವ ಮಾದನಗೇರಿಯಲ್ಲಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿತ್ತು. ಮಾದನಗೇರಿ ಪಟ್ಟಣದಿಂದ ಮೂಲಕೇರಿಯವರೆಗಿನ ರಾಜ್ಯ ಹೆದ್ದಾರಿ ಮುಳುಗಡೆಗೊಂಡಿತ್ತು. ಸರಣಿ ರಜೆಯ ಕಾರಣ ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವ ಪ್ರವಾಸಿಗರು ಸಂಚರಿಸಲು ಪರದಾಡಿದ್ರು. ಇದರ ಜೊತೆ ರಸ್ತೆಯಲ್ಲಿ ಬೃಹತ್ ಹೊಂಡಗಳು ಪ್ರವಾಸಕ್ಕೆ ಬಂದ ಪ್ರವಾಸಿಗರಿಗೆ ಪ್ರಯಾಸವಾಗಿ ಮಾರ್ಪಟ್ಟಿತ್ತು. ಮಳೆಗಾಲದ ಪೂರ್ವದಲ್ಲಿ ಲೋಕೋಪಯೋಗಿ ಇಲಾಖೆ ರಸ್ತೆ ದುರಸ್ತಿ ಹಾಗೂ ಚರಂಡಿ ಸ್ವಚ್ಛಗೊಳಿಸದ ಪರಿಣಾಮ ಈ ಅವಾಂತರ ನಡೆದಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದು, ಪ್ರತಿ ವರ್ಷ ಇದೇ ರೀತಿ ತೊಂದರೆಯಾಗುತ್ತಿದ್ದು ಸರಿಪಡಿಸದ ಇಲಾಖೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗೋಕರ್ಣದ ಪೇಟೆಯ ಭಾಗದ ಪ್ರಮುಖ ರಸ್ತೆಗಳು ಮತ್ತಿತರ ಮಾರ್ಗದಲ್ಲಿ ಸಹ ಹೊಂಡಮಯ ರಸ್ತೆಯಲ್ಲಿ ನೀರು ತುಂಬಿ ಸಂಚಾರಕ್ಕೆ ತೊಡಕಾಗಿತ್ತು. ಒಟ್ಟಾರೆ ಒಂದಷ್ಟು ದಿನ ಬಿಡುವು ನೀಡಿದ್ದ ಮಳೆ ಮತ್ತೆ ಅಬ್ಬರಿಸಿದ್ದು, ಸ್ವಾತಂತ್ರ್ಯೋತ್ಸವದ ಆಚರಣೆಗಾದ್ರೂ ತುಸು ಬಿಡುವು ನೀಡಲಿ ಎಂದು ಜನರು ಆಶಿಸುತ್ತಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.
ತೆಗೆದು ಹೈಟ್ ಮಣ್ಣು ಹಾಕಿ ಕೆಳಗೆ ಮಣ್ಣು ಹಾಕಿ ಮತ್ತೆ ಚೂರು ಹೈಟ್ ಮಾಡಿ ಮತ್ತೆ ಸರ್ವರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಅನಿಲ್ ಆರ್ ಶೇಟ್, ಜಟ್ಟಯ್ಯ ವಿ ಶೇಟ್ ಜ್ಯುವೆಲ್ಲರ್ಸ್, ಮೇನ್ ರೋಡ್, ಗೋಕರ್ಣ. ನಮ್ಮ ಎಲ್ಲ ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ವತಿಯಿಂದ ಆಗಸ್ಟ್ 17ರವರೆಗೆ ಕಾರವಾರದ ಇಸ್ಕಾನ್ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಜರುಗಲಿದೆ ಎಂದು ಮಂದಿರದ ವ್ಯವಸ್ಥಾಪಕ ಗೋವಿಂದ್ ದತ್ತ ದಾಸ್ ತಿಳಿಸಿದರು. ಕಾರವಾರ ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಶಾಲಾ ವಿದ್ಯಾರ್ಥಿಗಳಿಗಾಗಿ ನೃತ್ಯ, ಪೇಂಟಿಂಗ್, ಭಾಷಣ, ಭಜನೆ ಸೇರಿದಂತೆ ವಿವಿಧ ಸ್ಪರ್ಧೆಗಳು ಹಾಗೂ ಕೃಷ್ಣ ವೇಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ಆಸಕ್ತರು ಭಾಗವಹಿಸಬಹುದು ಎಂದರು. 3 ದಿನ ಶ್ರೀ ಕೃಷ್ಣ ಕಥಾ ಸಂಜೆಗೆ 6:15 ಆರತಿ, 6:45 ಕೃಷ್ಣ ಕಥಾ, 8:45 ಎಲ್ಲವರಿಗೆ ಬಂದವರಿಗೆ ಪ್ರಸಾದ ವಿತರಣೆ. ಅದೇ ಪ್ರಕಾರ 16 ತಾರೀಕಿಗೆ ಶ್ರೀಕೃಷ್ಣ ಜನ್ಮೋತ್ಸವ ಕಾರ್ಯಕ್ರಮ ಬೆಳಿಗ್ಗೆ 5 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ. ಸಂಜೆಗೆ 5 ಗಂಟೆಗೆ ಕೀರ್ತನ, 5:15 ಅಭಿಷೇಕ, ಆಮೇಲೆ ನಾಟ್ಯ ಲೀಲಾ, ಸಾಂಸ್ಕೃತಿಕ ಕಾರ್ಯಕ್ರಮ. ಮಹೋತ್ಸವದ ಅಂಗವಾಗಿ ಆಗಸ್ಟ್ 15ರವರೆಗೆ ಆರತಿ, ಕೀರ್ತನೆ, ಕೃಷ್ಣ ಕಥೆ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ. ಆಗಸ್ಟ್ 16ರಂದು ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆಯವರೆಗೆ ಮಂಗಳಾರತಿ, ತುಳಸಿ ಆರತಿ, ಜಪ, ದರ್ಶನ, ಗುರುಪೂಜಾ, ಬೆಳಿಗ್ಗೆ 10ಕ್ಕೆ ಕೃಷ್ಣ ಕಥೆ, ಸಂಜೆ 5ಕ್ಕೆ ಕೀರ್ತನೆ, ಅಭಿಷೇಕ, ನಾಟ್ಯ ಲೀಲಾ, ಆರತಿ ನಡೆಯಲಿದೆ. ಆಗಸ್ಟ್ 17ರಂದು ಅಭಿಷೇಕ, ಗುಣಗೌರವ, ಪುಷ್ಪಾಂಜಲಿ, ಆರತಿ ಹಾಗೂ ಪ್ರಸಾದ ವಿತರಣೆಯೊಂದಿಗೆ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ಎಂದರು. ಆಮೇಲೆ ಎಲ್ಲೋ ಮಹಾಆರತಿ ಮತ್ತು ಮಹಾಪ್ರಸಾದ ವಿತರಣೆಯನ್ನು ನಡೀತಾ ಇರ್ತದೆ. ರಾತ್ರಿ ಮಧ್ಯರಾತ್ರಿ 12:30 ಮತ್ತೆ 17ನೇ ತಾರೀಕಿಗೆ ನಮ್ಮ ಸಂಸ್ಥಾಪಕ ಆಚಾರ್ಯ ಶ್ರೀ ಪ್ರಭುಪಾದ ಇವ್ರದ್ದು ಜನ್ಮ ತಿಥಿ, ವ್ಯಾಸ ಪೂಜಾ ಕಾರ್ಯಕ್ರಮ. ಆ ದಿನವೂ ಕಾರ್ಯಕ್ರಮ ಮಧ್ಯಾಹ್ನ 10:30ರಿಂದ ಪ್ರಾರಂಭ ಆಗಿ ಮಧ್ಯಾಹ್ನ 2 ಗಂಟೆ ಮಟ್ಟ ಕಾರ್ಯಕ್ರಮ ನಡೀತಾ ಇದೆ. ಆ ದಿನ ಎಲ್ಲರಿಗೆ ಮಹಾಪ್ರಸಾದ ವಿತರಣೆ ಇದೆ. ನಾವು ಎಲ್ಲರಿಗೆ ನಿವೇದನೆ ಮಾಡ್ತಾ ಇದ್ದೇವೆ, ಅವರು ಈ ಎಲ್ಲ 5 ದಿನ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಪೂರ ಲಾಭ ತಗೊಳ್ಬೇಕು. ಹರೇ ಕೃಷ್ಣ. ಕಾರ್ಯಕ್ರಮ ಮುಂಚೆನೂ ಅನೇಕ ಸ್ಕೂಲ್ ಇಂಟ್ರೆಸ್ಟ್, ಸಿಂಗಿಂಗ್ ಕಾಂಪಿಟೇಷನ್, ಗ್ರೂಪ್ ಡ್ರಾಮಾ, ಪೇಂಟಿಂಗ್, ಫ್ಲೂಟ್ ಮತ್ತು ಪಾಟ್ ಎಲ್ಲ ಅದರ ಮೇಲೆ ಡಿಸೈನ್, ಈ ಪ್ರಕಾರ ಅನೇಕ ಕಾರ್ಯಕ್ರಮವನ್ನು ಇತ್ತು. ಅನೇಕ ಸ್ಕೂಲ್ದಿಂದ ಎಲ್ಲ ಸ್ಪೀಚ್ ಕಾಂಪಿಟೇಷನ್ ಎಲ್ಲ ಸ್ಟೂಡೆಂಟ್ಸ್ ಭಾಗವಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಹಾಯಕ ವ್ಯವಸ್ಥಾಪಕ ದಾಮೋದರ್ ಲೀಲಾದಾಸ್ ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಡೀತಾ ಇದೆ. ಈಗೂ ಇದು ಅಲ್ಲಿ ಅನೇಕ ಪ್ರಕಾರ ವೈದಿಕ ಗ್ರಂಥ ವಿತರಣೆ ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮದಲ್ಲಿ. ಮತ್ತೆ ಎಲ್ಲ ಬಂದವರಿಗೆ ಭಗವಂತ ಮಹಾಪ್ರಸಾದನ ವಿತರಣೆ ಆಗ್ತಾ ಇದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವು ನಿವೇದನೆ ಮಾಡ್ತಾ ಇದ್ದೇವೆ. 5 ದಿನ ಕಾರ್ಯಕ್ರಮದಲ್ಲಿ ವಿಶೇಷ ಕೃಷ್ಣ ಕಥಾ ಕೊಡಲಿಕ್ಕೆ ಹಸ್ತಿನಾಪುರದಿಂದ ವಿಷ್ಣು ನಾರಾಯಣ ಪ್ರಭುಜಿ ಅಂತ ಅವರು ಬಂದಿದ್ದಾರೆ. ಅವರು ಕೃಷ್ಣ ಕಥಾ ಕೊಡ್ತಾ ಇದ್ದಾರೆ. ಸರ್ವರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ವೆಂಕಟೇಶ್ ನಾಯ್ಕ್, ಅಧ್ಯಕ್ಷರು, ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಮತ್ತು ಸರ್ವ ಸದಸ್ಯರು. ಹೊನ್ನಾವರ ಪಟ್ಟಣದ ಶರಾವತಿ ಸರ್ಕಲ್ನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅರ್ಧಮರ್ಧ ಆಗಿದ್ದು, ರಸ್ತೆ ಕಾಮಗಾರಿ ಮಾಡುವವರು ಸರಿಯಾಗಿ ಜೋಡಣೆ ಮಾಡದೆ ನಿರ್ಲಕ್ಷಿಸಿದ್ದಾರೆ ಎಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನೆಲ್ ರೋಡ್ರಿಗಸ್ ಹಾಗೂ ಸುಧಾಕರ್ ನಾಯ್ಕ್ ಆರೋಪ ಮಾಡಿದ್ದಾರೆ. ಹೆದ್ದಾರಿಯಲ್ಲಿ ಸಂಚಾರ ಮಾಡುವ ವಾಹನ ಸವಾರರು ರಸ್ತೆ ಮಧ್ಯೆ ಬೀಳುವ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆ ಅರ್ಧಮರ್ಧ ಕೆಲಸ ಮಾಡಿ ಪೂರ್ತಿ ಮಾಡದೆ ರಸ್ತೆಯ ಪಕ್ಕದಲ್ಲಿ ಜೆಲ್ಲಿ ಸುರಿದು ಹಾಗೆ ಬಿಟ್ಟಿದ್ದಾರೆ. ಪೊಲೀಸ್ ಠಾಣೆಯಿಂದ ಶರಾವತಿ ಸರ್ಕಲ್ ವರೆಗೆ 2 ಕಡೆಗೆ ರಸ್ತೆ ಸಂಚಾರ ಕಷ್ಟದ ಕೆಲಸವಾಗಿದೆ. ವಾಹನ ಸವಾರರ ಅನುಕೂಲಕ್ಕಾಗಿ ರೇಡಿಯಂ ಅಂಟಿಸಿದ ಬ್ಯಾರಿಕೇಡ್ ಅಳವಡಿಸಬೇಕೆಂದು ಆಗ್ರಹ ಮಾಡಿದ್ದಾರೆ. ರಾತ್ರಿ ಸಮಯದಲ್ಲಿ ಬೈಕ್ನಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಬಂದ್ರೆ ನೇರವಾಗಿ ರಸ್ತೆ ಮಧ್ಯೆ ಹೊಂಡಕ್ಕೆ ಬೀಳೋದು
ಅನ್ನೋದು ಗ್ಯಾರಂಟಿ. ದಿನಾಲೂ ಸಾವಿರಾರು ವಾಹನ ಓಡಾಡುತ್ತದೆ. ವಾಹನ ಮಾಲೀಕರು ವಾಹನಕ್ಕೆ ಪ್ರತಿ ವರ್ಷ ರೋಡ್ ಟ್ಯಾಕ್ಸ್ ಕಟ್ಟುತ್ತಾರೆ. ಕಟ್ಟದಿದ್ರೆ ಅಧಿಕಾರಿಗಳು ದಂಡ ವಿಧಿಸುತ್ತಾರೆ. ಹಾಗೆಯೇ ಇಲ್ಲಿ ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ಸರಿಯಾಗಿ ಕಾಮಗಾರಿ ಮಾಡಬೇಕು. ವಿಳಂಬವಾದಲ್ಲಿ ಸುರಕ್ಷಿತ ಕ್ರಮ ಕೈಗೊಳ್ಳಬೇಕು. ಇದು ಯಾವುದೂ ಆಗ್ತಿಲ್ಲ. ಹಾಗಾದ್ರೆ ನಾವು ರೋಡ್ ಟ್ಯಾಕ್ಸ್ ಕಟ್ಟದಿದ್ರೆ ನೀವು ಫೈನ್ ಹಾಕದೆ ಬಿಡ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಅದೇ ರೀತಿ ರಸ್ತೆ ದುರಸ್ತಿ ಕಾಮಗಾರಿ ಸರಿಯಾಗಿ ಮಾಡದೆ ಜನರ ವಾಹನ ಸುರಕ್ಷಾ ಕ್ರಮ ಕೈಗೊಳ್ಳದೇ ಇದ್ದ ಅಧಿಕಾರಿಗಳ ಮೇಲೆ ದಂಡ ವಿಧಿಸುವ ಕಾರ್ಯ ಮೊದಲು ಆಗಬೇಕು. ರಸ್ತೆ ಕಾಮಗಾರಿ ಹಾಗೂ ಸುರಕ್ಷಾ ಕ್ರಮ ಸರಿಯಾಗಿ ಕೈಗೊಳ್ಳದೇ ಇದ್ದಲ್ಲಿ ಜಿಲ್ಲಾಧಿಕಾರಿಗೆ ಪತ್ರ ಬರೆಯಲಾಗುವುದು ಎಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನೆಲ್ ರೋಡ್ರಿಗಸ್ ಹಾಗೂ ಸುಧಾಕರ್ ನಾಯ್ಕ್ ಎಚ್ಚರಿಸಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಸುಮಾರು ಸಾಧಾರಣ ಈ ಶರಾವತಿ ಸರ್ಕಲ್ವರೆಗೆ ಈ ರಸ್ತೆ ಕಾಮಗಾರಿ ಏನು ಮಾಡಿದ್ರೆ ಅಂತ ಹೇಳಿದ್ರು ಅಲ್ಲಿ ಈ 2 ರೋಡ್ ಮಾಡಿದ್ದಾರೆ. ರೋಡ್ ಮಧ್ಯದಲ್ಲಿ ಏನಾಗಿದೆ ಅಲ್ಲಿ ಹಾಗೆ ಇದೆ, ಅದು ಹಾಗೆ ಹೊಂಡ ಬಿದ್ಕೊಂಡಿದೆ, ಲೈನ್ಸ್ ಹೊಂಡ ಬಿದ್ಕೊಂಡಿದೆ. ಅಲ್ಲಿ ಏನಾಗ್ತಾ ಕೇಳಿದ್ರೆ ಈ ಸವಾರ ಫಾಸ್ಟ್ ಎಲ್ಲ ಬಂದ ಕೂಡಲೇ ಡೈರೆಕ್ಟ್ ಎಲ್ಲ ಬೀಳೋದ ಪರಿಸ್ಥಿತಿ ಇದೆ. ಅದು ಇನ್ನೂ ದುರಸ್ತಿ ಕಾಮಗಾರಿ ಸರಿನೇ ಮಾಡಿಲ್ಲ ಅವರು. ಯಾಕಂದ್ರೆ ಅಲ್ಲಿ ಏನಾಗಿದೆ ಕೇಳಿದ್ರೆ ಒಂದು ನೀವು ಅಲ್ಲಿ ಇದು ಹಚ್ಚಬೇಕು, ಯಾವುದೋ ಒಂದು ಬ್ಯಾರಿಕೇಡ್ ಹಚ್ಚಬೇಕು, ಒಂದು ರೇಡಿಯಂ ಹಚ್ಚಿ. ಅದು ಯಾವುದೂ ಇಲ್ಲ, ಕತ್ತಲಲ್ಲಿ ಬಂದ್ರೆ ಡೈರೆಕ್ಟ್ ಒಳಗೆ ಅದು ಮತ್ತೆ ಹಾಗೆ ಒಂದು ಜಲ್ಲಿ ಸುರಿದಿದ್ದು. ಇದು ಏನಾಗಿದೆ ಕೇಳಿದ್ರೆ ಇಲ್ಲಿ ನಾವು ಸಾರ್ವಜನಿಕರು ವಾಹನ ಟ್ಯಾಕ್ಸ್ ಕಟ್ಟಬೇಕು, ಕಟ್ಟದಿದ್ರೆ ನಮ್ಗೆ ದಂಡ ಬೀಳ್ತದೆ. ಬಟ್ ಇಲ್ಲಿ ನಿಜವಾಗ್ಬೋದು ಅಧಿಕಾರಿ ದಂಡ ಹಾಕ್ಬೇಕು. ಯಾಕಂದ್ರೆ ನಾವು ರೋಡ್ ಟ್ಯಾಕ್ಸ್ ಕಟ್ಟು ಓಡಾಡ್ತೀವಿ. ಮತ್ತು ಅದರಲ್ಲಿ ಏನಾಗಿದೆ ಕೇಳಿದ್ರೆ ಇಲ್ಲಿ ಸರ್ಕಾರಿ ಇಲಾಖೆ ಎಲ್ಲ ಇದೆ, ಮತ್ತು ಹಾಸ್ಪಿಟ್ಲ್ ಇದೆ. ನಾಳೆಗೆ ಎಲ್ಲಾದರೂ ಒಂದು ಮಕ್ಕಳ ಮರಿ ತಗೊಂಡು ಒಂದಿಂದ ಗಾಡಿ ಮೇಲೆ ಬಂದ್ಬಿಟ್ಟು ಬಿದ್ದು ಬಿಟ್ಟ ಅಂದರೆ ಕಾಲಿಗೆ ಮುಟ್ಕೊಳ್ಳೋದೇ. ಆಗ ನಾ ಏನು ಹೇಳ್ತೀನಿ ಕೇಳಿದ್ರೆ ನೀವು ಆದಷ್ಟು ಬೇಗ ದುರಸ್ತಿ ಕಾಮಗಾರಿ ಮಾಡಬೇಕು. ಇಲ್ಲಾಂದ್ರೆ ನಾನು ಇದನ್ನ ಏನು ಮಾಡ್ತೀನಿ ಕೇಳಿದ್ರೆ ಡಿ.ಸಿ ಅವರು ದೂರ ನೀಡ್ತಾನೆ. ಯಾಕಂದ್ರೆ ಈ ಸಾರ್ವಜನಿಕರ ನೀವು ಯಾವುದೇ ಒಂದು ಕ್ಯಾರ್ ಮಾಡೋದು ನೀವು ಹಾಗೆ ಬಿಟ್ಟು ಹೋಗೋರು ಅಂದ್ರೆ ಅದಕ್ಕೆ ಈ ಜವಾಬ್ದಾರಿ ಯಾರು? ಆವಾಗ ಆದಷ್ಟು ಬೇಗ ಅದಕ್ಕೆ ನೀವು ಅಲ್ಲಿಂದ ಕ್ರಮ ಕೈಗೊಳ್ಳೋದು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.